कपिलेश्वर टेंपल ನಾಡಿನೆಲ್ಲೆಡೆ ಇವತ್ತು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕೂಡ ಸಂಭ್ರಮ ಮನೆ ಮಾಡಿರುವಂಥದ್ದು. ನಾನಿರುವಂಥ ಸ್ಥಳ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು. ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಕಪಿಲೇಶ್ವರನಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಿದೆ ಮತ್ತು ವಿವಿಧ ಭಾಗಗಳಿಂದ ಕೂಡ ಏನು ಭಕ್ತರಿಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಏನು ತಮ್ಮ ಹರಕೆಯನ್ನು ತೀರಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ದಕ್ಷಿಣ ಕಾಶಿ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಿದ್ದಾರೆ. ಮುಖ್ಯ ಅರ್ಚಕ ನಾಗರಾಜ್ ಕಟ್ಟಿಯವರ ನೇತೃತ್ವದಲ್ಲಿ ಈಗ ಜಲ ಅಭಿಷೇಕ ಕೂಡ ನಡೀತಾ ಇರುವಂಥದ್ದು. ಬೆಳಗಾವಿ ನಗರ ಪ್ರದೇಶದಲ್ಲೇ ಇರುವಂಥ ಈ ಕಪಿಲೇಶ್ವರ ದೇವಸ್ಥಾನಕ್ಕೂ ಕೂಡ ಏನು ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಹರಿದು ಬರ್ತಾ ಇದ್ದಾರೆ. ಶಿವಲಿಂಗ ಮೂರ್ತಿಗೆ ಇವತ್ತು ಮಧ್ಯರಾತ್ರಿಯಿಂದಲೇ ಕೂಡ ಜಲಾಭಿಷೇಕ ನಡೀತಾ ಇರುವಂಥದ್ದು. ಸರತಿ ಸಾಲಿ ನಲ್ಲೇ ನಿಂತು ಕೂಡ ಮಹಿಳೆಯರು ವೃದ್ಧರು ಏನು ಪುರುಷರು ಕೂಡ ಈ ಒಂದು ದೇವಸ್ಥಾನಕ್ಕೆ ಹರಿದು ಬರ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ಕೂಡ ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಮತ್ತು ಬಿಲ್ವ ಪತ್ರೆಗ ಅರ್ಪಣೆಯನ್ನು ಕೂಡ ಶಿವಲಿಂಗ ಮೂರ್ತಿಗೆ ಕೂಡ ಮಾಡಲಾಗ್ತದೆ. ಮತ್ತು ಶಿವರಾತ್ರಿ ಹಬ್ಬ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಕೂಡ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ದೇವಸ್ಥಾನಕ್ಕೆ ಕೂಡ ಭಕ್ತರು ಆಗಮಿಸಿ ದರ್ಶನವನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ. ಇವತ್ತು ಮಧ್ಯರಾತ್ರಿ ತ್ರಿಕಾಲ ಪೂಜೆಯನ್ನು ಕೂಡ ಮಾಡಲಾಗಿದೆ ಮತ್ತು ಬೆಳಗ್ಗೆ 8 ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಬಳಿಕ ಮಹಾ ಆರತಿ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಮಧ್ಯಾಹ್ನ ಪ್ರಸಾದ ವಿತರಣೆ ಕೂಡ ನಡೆಯುತ್ತೆ. ಈ ಒಂದು ದೇವಸ್ಥಾನಕ್ಕೆ ವಿಶೇಷವಾದಂಥ ಹೆಗ್ಗಳಿಕೆ ಕೂಡ ಇರುವಂಥದ್ದು. ಹರ ಮತ್ತು ಹರಿ ಮೂರ್ತಿ ಪರಸ್ಪರ ಮುಖಿಯಾಗಿ ಸ್ಥಾಪನೆಗೊಂಡಂಥ ಭಾರತದ ಏಕೈಕ ದೇವಸ್ಥಾನ ಎಂಬ ಹೆಗ್ಗಳಿಕೆಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು. ಜೊತೆಗೆ 1500ರಲ್ಲಿ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ದೇವಸ್ಥಾನ ಉದ್ಭವ ಆಗಿದೆ ಎಂಬ ಒಂದು ಪ್ರತೀತಿ ಕೂಡ ಇರುವಂಥದ್ದು. ಹೀಗಾಗಿ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಈ ಕಪಿಲೇಶ್ವರ ದೇವಸ್ಥಾನಕ್ಕೂ ಇರುವಂಥದ್ದು. ಜೊತೆಗೆ ಇಲ್ಲಿ ನಮ್ಮ ಜೊತೆಗೆ ಮಾತನಾಡಲು ಭಕ್ತರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಮಹಾಶಿವರಾತ್ರಿ ಇದೆ, ಏನೆಲ್ಲ ಪೂಜೆ ಇರುತ್ತೆ? मुझे नहीं आता, हिंदी आता है. ಏನು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಬಹುತೇಕವಾಗಿ ಈ ದೇವಸ್ಥಾನಕ್ಕೆ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಾರೆ. ಜೊತೆಗೆ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇವತ್ತು ಏನೆಲ್ಲ ಪೂಜೆ ಇರ್ತವೆ? ಸರ್, ಇವತ್ತು ರುದ್ರಾಭಿಷೇಕ ಇರುತ್ತೆ, ಮಹಾಪೂಜೆ ಇರುತ್ತೆ, ಅರ್ಚನೆಗಳಿರ್ತವೆ. ಬೆಳಗ್ಗೆ 4ರಿಂದ ಚಾಲು ಆಗಿದೆ. ಮತ್ತೇನು ಮಾಡ್ತಾರೆ ಸರ್? ಏನು ವಿಶೇಷ ದೇವಸ್ಥಾನ? ಇಲ್ಲಿ ವಿಶೇಷ ಅಂದರೆ ಇವತ್ತು ಮಹಾಶಿವರಾತ್ರಿ ಅಂದರೆ ಶಿವಲಿಂಗ ಇದೆ. ಎಲ್ಲ ಹೆಣ್ಮಕ್ಳು ಅದು ಗಂಡ್ಮಕ್ಳು ಅದು ಇಲ್ಲಿ ಶಿವಲಿಂಗದ ದರ್ಶನ ಪಡೆಯೋಕ್ಕೆ ಬರ್ತಾರೆ. ಇವತ್ತು ಬೆಳಗ್ಗೆ 4ರಿಂದ ಚಾಲು ಆಗಿದೆ. ಮಿನಿಮಮ್ ರಾತ್ರಿ 11ರವರೆಗೆ ದರ್ಶನ ನಡೀತಾ ಇರುತ್ತೆ. ಬರ್ತಾರೆ ಸರ್ ದೇವಸ್ಥಾನ? ಇಲ್ಲ, ಲೋಕಲ್ ಜನ ಇರ್ತಾರೆ, ಹೊರಗಿನ ಜನ ಇರ್ತಾರೆ. ಯಾಕಂದರೆ ಇಲ್ಲಿ ಬೆಳಗಾವಲ್ಲಿ ದಕ್ಷಿಣ ಕಾಶಿ ಅಂತ ಇದು ದೊಡ್ಡ ದೇವಸ್ಥಾನ.
ಆಲ್ಮೋಸ್ಟ್ ಎಲ್ಲ ಜನ ಇಲ್ಲೇ ಬರ್ತಾರೆ. ಇದಿಷ್ಟು ಆ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಹೇಳ್ತಿರುವಂಥದ್ದು. ದೇವಸ್ಥಾನಕ್ಕೆ ಹೊರಗಡೆ ಭಾಗದಿಂದ ಕೂಡ ಜನ ಬರ್ತಾರೆ ಮತ್ತು ಮಹಾಶಿವರಾತ್ರಿ ಇರುವ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂಥ ಅಭಿಷೇಕಗಳನ್ನು ಶಿವಲಿಂಗ ಮೂರ್ತಿಗೆ ಮಾಡಲಾಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.